ನಿಮ್ಮ ಪೆಟ್ಟಿಗೆಯಲ್ಲಿ ಇದೆ, ತೆಗೆದುಕೊಂಡು ಬರ್ತೀನಿ. ಆಯ್ತಮ್ಮ, ಬೇಗನೆ ಬಂದ್ಬಿಡು. ಆಯ್ತಾತಿ. ಶಕುಂತಲ ಬೆಳೆದು ದೊಡ್ಡವಳಾಗಿದ್ದಾಳೆ. ಆದ್ರೆ ಇವಳ ಮದುವೆಯನ್ನು ಈಗಿನ ಕಾಲದಲ್ಲಿ ಮಾಡಬೇಕಾದ್ರೆ ಒಂದು 4 ಲಕ್ಷ ಆದ್ರೂ ಬೇಕು. ದೇವ, ನೀನು ಹೇಗೆ ಮಾಡುತ್ತೀಯೋ ಹಾಗೆ ಮಾಡು. ಯಾಕಮ್ಮ? ಅತ್ತಿಗೆ, ನಿಮ್ಮ ಪೆಟ್ಟಿಗೆಯಲ್ಲಿ ಚಿನ್ನ ಸರ ಕಾಣ್ತಾ ಇಲ್ಲ ಅತ್ತಿಗೆ. ಏನಮ್ಮ ನೀನು ಹೇಳ್ತಾ ಇರುವುದು? ಪೆಟ್ಟಿಗೆಯಲ್ಲಿಟ್ಟ ಚಿನ್ನದ ಸರವು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗಮ್ಮ? ಶಕುಂತಲ, ಬೇರೆ ಎಲ್ಲಾದ್ರೂ ಇಟ್ಟಿವೆ ನೋಡ್, ಚೆನ್ನಾಗಿ ನೋಡಮ್ಮ. ಇಲ್ಲ ಅತ್ತಿಗೆ, ಎಲ್ಲ ಕಡೆ ಹುಡುಕಿದೆ, ಆದ್ರೆ ಎಲ್ಲಿ ಸಿಗ್ತಾನೆ ಇಲ್ಲ ಅದು. ಇದೇನಮ್ಮ ನೀನು ಹೇಳ್ತಾ ಇರುವುದು? ನೀನು ಕಾಲೇಜ್ಗೆ ಹೋದಾಗ ನಿನ್ನ ಗೆಳತಿಯರಿಗೆ ಏನಾದ್ರೂ ಕೊಟ್ಟರೆ ನೋಡು. ಇಲ್ಲ ಅತ್ತಿಗೆ, ನನಗೆ ಕಾಲೇಜ್ ಫಂಕ್ಷನ್ಗೆ ಹಾಕೊಂಡು ಹೋದದ್ದು ನೆನಪಿದೆ, ಆದ್ರೆ ಮರಳಿ ತಗೊಂಬಂದು ನಿಮ್ಮ ಪೆಟ್ಟಿಗೆಯಲ್ಲಿ ಇಟ್ಟಿದೆ, ಆದ್ರೆ ಇವಾಗ ಕಾಣಿಸ್ತಾ ಇಲ್ಲ ಅದು. ಅತ್ತಿಗೆ, ನನ್ನ ಹೆತ್ತ ತಾಯಿ ಇದ್ದಿದ್ರೆ ನನಗೆ ಈ ತರ ಬರ್ತಾ ಇರ್ಲಿಲ್ಲ. ಶಕುಂತಲ, ಏನು ಮಾತನಾಡ್ತಾ ಇರ್ವಿ ಅಮ್ಮ ನೀನು? ನಿನಗೆ ನಿನ್ನ ಹೆತ್ತ ತಾಯಿ ಇಲ್ಲಂತ ನಾನೇನಾದ್ರೂ ನಿನಗೆ ದ್ರೋಹ ಮಾಡಿದ್ದೀನಿ? ಮತ್ತೇನು ಅತ್ತಿಗೆ, ಚಿನ್ನ ಸರ ಕಳುವು ನನ್ನ ಮೇಲೆ ಹಾಕ್ತಾ ಇದ್ದೀರಲ್ಲ, ಇದನ್ನ ಇಷ್ಟಕ್ಕೆ ಬಿಡಂದ್ರೆ ಬಿಡ್ತಾನೆ ಇಲ್ಲ ನೀವು. ಹೋಗ್ಲಿ ಬಿಡಮ್ಮ, ಆ ಚಿನ್ನದ ಸರದ ವಿಷಯವನ್ನು ಇಷ್ಟಕ್ಕೆ ಬರೆತು ಬಿಡು. ದೇವ, ಇದೊಂದು ನಮಗೆ ಸತ್ಯ ಪರೀಕ್ಷೆ ಕಾಲಮ್ಮ, ಸತ್ಯ ಪರೀಕ್ಷೆ ಕಾಲ. ಗಿರಿಜಾ, ಮತ್ತೆ ಯಾವ ಪರೀಕ್ಷೆ ಕಾಲ ಬಂದ ಬಂದಿದೆ ಮೈ ಮನೆಯಲ್ಲಿ? ಶಕುಂತಲ, ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೆ ಮಗು, ಇವತ್ತು ಕಾಲೇಜಿಗೆ ಹೋಗುದಿಲ್ವೇ? ಯಾಕೆ ಅತ್ತಿಗೆ ಏನಾದ್ರು ಅಂದ್ರವೇಳಮ್ಮ? ದುಃಖ ಮಾಡ್ತಾ ಮನೆಯಲ್ಲಿ ನಿಂತಿರ್ವೆಲ್ಲ, ಏನಾಗಿದೆಯಮ್ಮ? ಅಪ್ಪ, ಏನಾಗಿದೆ ಅಂದ್ರೆ ಮನೆಯಲ್ಲಿ ಅತ್ತಿಗೆ ಪೆಟ್ಟಿಗೆಯಲ್ಲಿ ಚಿನ್ನ ಸರ ಇಟ್ಟಿದ್ದೆ, ಆದ್ರೆ ಇವಾಗ ಚಿನ್ನ ಸರ ಕಾಣಿಸ್ತಾ ಇಲ್ಲಪ್ಪ. ಶಕುಂತಲ, ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಸರವನ್ನು ಕಾಣ್ತಾ ಇಲ್ಲ? ಇಲ್ಲಪ್ಪ. ಶಕುಂತಲ, ನನ್ನ ಮನೆಯಲ್ಲಿ ಯಾವ ಕಾಲಕ್ಕೂ ಕಳು ಆಗಿಲ್ಲ, ಆಗೋದು ಇಲ್ಲ. ಕಾಲೇಜಲ್ಲಿ ಮರೆತು ಗೆಳತಿಯರ ಕೊಟ್ಟಿರೋ ಮಾಸ್ತರಿಗೆ ಜ್ಞಾಪಿಸಿಕೋ. ಇಲ್ಲಪ್ಪ, ನನಗೆ ಜ್ಞಾಪಕ ಇದೆಯಪ್ಪ. ನಾನು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೆ, ಅದ್ರ ಮರಳಿ ತಗೊಂಬಂದು ಅತ್ತಿಗೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೆ, ಆದ್ರೆ ಇವಾಗ ಚಿನ್ನ ಸರ ಕಾಣಿಸ್ತಾ ಇಲ್ಲ. ಅಪ್ಪ, ನನ್ನ ಹೆತ್ತ ತಾಯಿ ಇದ್ದಿದ್ರೆ ನನಗೆ ಈ ತರ ಆಗ್ತಾ ಇರ್ಲಿಲ್ಲಪ್ಪ. ನಿನಗೆ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ಲ, ನೀನು ಸೊಸೆ ಅಂದ್ರೆ ನಿನ್ ಮೇಲೆ ನನ್ನ ನಂಬಿಕೆ ಇರೋದು. ಶಕುಂತಲ ನೋಡಮ್ಮ, ನಿನಗೆ ತಾಯಿವಿಲ್ಲವೆಂದು ನನ್ನ ಸೊಸೆಯು ಎಂದಾದ್ರೂ ನಿನಗೆ ಎರಡು ಬಗೆದು ತಾಯಿ ಇಲ್ಲಮ್ಮ. ತಾಯಿ ಮಕ್ಕಳು ಕಾಡಿಸದಾಗಲಿ ಪೀಡಿಸದಾಗಲಿ ಸಿಟ್ಟು ಮಾಡುವುದಿಲ್ಲ, ಪಡೆಯುವುದಿಲ್ಲ. ತಾಯಿ ತನ್ನ ಮಕ್ಕಳ ಬಾಳದ ಭವಿಷ್ಯದ ಬಗ್ಗೆ ಯಾವ ಕಾಲಕ್ಕಾದರೂ ಚಿಂತಿಸುತ್ತಾಳೆ, ಶಕುಂತಲ ಚಿಂತಿಸುತ್ತಾಳೆ. ನೋಡಮ್ಮ, ನನ್ನ ಸೊಸೆಯು ಹೇಮರೆಡ್ಡಿ ಮಲ್ಲಮಿದ್ದ ಹಾಗೆ, ಸತ್ಯವನ್ನು ಸಾವಿತ್ರಿ ಇದ್ದ ಹಾಗೆ. ನನ್ನ ಸೊಸೆಯು ನನ್ನ ಮನೆಯಲ್ಲಿ ತುಂಬಿ ಹರಿಯುವ ಗಂಗಾ ಮಾತಿದ್ದಂತೆ ನನ್ನ ಸೊಸೆಯು. ಅಪ್ಪ, ನೀನು ಸೊಸೆಯು ಗಂಗಾ ಮಾತೆ ಸೀತಾ ಮಾತೆ ಅಂತ ಹೇಳ್ತಾ ಇದೀಯಲ್ಲ, ಹೌದು. ಯಾಕೆ ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಸಂಗ ಬಂತಮ್ಮ. ನೋಡಮ್ಮ, ನಿನಗೆ ತಾಯಿವಿಲ್ಲವೆಂದು ನನ್ನ ಸೊಸೆಯು ತಾಯಿ ಸ್ಥಾನಕ್ಕೆ ನಿಂತುಕೊಂಡು ನಿನ್ನನ್ನು ಉಣಿಸಿ ತಿನ್ನಿಸಿ ಜೋಪಾನ ಮಾಡಿಕೊಂಡು ಬೆಳೆಸಿ ಬಿಟ್ಟಿದ್ದಾಳೆ. ಈಗ ವಯಸ್ಸಿಗೆ ಬಂದಿದ್ದೀಯ ತಾಯಿ, ನಿನ್ನ ತಾಯಿದರಿಗೆ ನಿಂತುಕೊಂಡು ಪ್ರೀ ನುಡಿಗಳನ್ನು ಆಡಬೇಡಮ್ಮ. ಗಿರಿಜಾ, ಶಕುಂತಲ ಹೇಳುವ ಮಾತು ನಿಜವೇನಮ್ಮ? ಮನೆಯಲ್ಲಿ ಚಿನ್ನ ಸರವನ್ನು ಕೊಳ ಆಗಿದೆ ಅಂತೆ, ನಿಜವೇನಮ್ಮ? ಹೋಗಲಿ ಬಿಡಿ ಮಾವ, ಆ ಚಿನ್ನದ ಸರದ ವಿಚಾರವನ್ನು ಇಷ್ಟಕ್ಕೆ ಮರೆತು ಬಿಡು. ಬನ್ನಿ, ಊಟ ಮಾಡುವರಂತೆ. ಈ ವಿಷಯವನ್ನು ನಿನ್ನ ಗಂಡನ ಮುಂದೆ ಮಾತ್ರ ಹೇಳಬೇಡ. ಆಯ್ತು. ಅವನಿಗೆ ಗೊತ್ತಾದ್ರೆ ವಿನಃ ನಿಮ್ಮ ಎಲ್ಲರೂ ಹೊಡೆಯುವೆನೋ. ಶಕುಂತಲ ನಡಿಯಮ್ಮ, ಅತ್ತಿಗೆ ಅಡಿಗೆ ಮಾಡಿದವಂತೆ, ಊಟ ಮಾಡುವಂತೆ. ಆಮೇಲೆ ಬರ್ತೀಯಾ? ಬೇಗ ಬಂದ್ಬಿಡಮ್ಮ. ಬಾರಮ್ಮ, ಊಟ ಮಾಡುವಂತೆ. ಶಕುಂತಲ,
ಯಾಕಮ್ಮ ಒಬ್ಬಳೇ ನಿಂತಿರುವಲ್ಲ? ಯಾಕಮ್ಮ ಮುಖವಿಕೆ ಬಾಡಿದೆ? ಅದು ಅಲ್ಲದೆ ಕಣ್ಣಲ್ಲಿ ನೀರು ಬೇರೆ. ಯಾಕಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಹೊಂದಿದ್ದಾರೆ ಮನೆಗೆ? ಯಾಕೆ ಹೀಗೆ ಒಬ್ಬಟ್ಟಿಯಾಗಿ ನಿಂತಿರುವಲ್ಲ? ಅಣ್ಣ, ಅದು ಏನಾಯ್ತಂದ್ರೆ ಅತ್ತಿಗೆ ಚಿನ್ನ ಸರ ನಾನು ಕಾಲೇಜ್ ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೆ. ಅದ್ರ ಮರಳಿ ತಗೊಂಡು ಅತ್ತಿಗೆ ಪೆಟ್ಟಿಗೆ ಇಟ್ಟಿದ್ದೆ. ಆದ್ರೆ ಇವಾಗ ಚಿನ್ನ ಸರ ಕಾಣ್ತಾ ಇಲ್ಲ ಅಣ್ಣ. ಇದೇನಮ್ಮ ಶಕುಂತಲ, ಮನೆಯಲ್ಲಿ ತೆಗೆದಿಟ್ಟ ಸರ ಕಾಣುತ್ತಿಲ್ಲವೆಂದರೆ ನೋಡಮ್ಮ, ಮನೆಯಲ್ಲಿ ಮರೆತು ಬೇರೆ ಎಲ್ಲಾದ್ರೂ ಇಟ್ಟು ಮರ್ತಿರ್ಬೋದು. ಸರಿಯಾಗಿ ಹುಡುಕಿ ನೋಡ್ತೀನಮ್ಮ. ಅಣ್ಣ, ನೀನೇನಾದ್ರೂ ತೆಗೆದುಕೊಂಡು ಹೋಗಿದೀಯಾ? ಇದೇನಮ್ಮ ಶಕುಂತಲ, ಮೊನ್ನೆ ನನ್ನ ಅತ್ತಿಗೆ ನನಗೆ ನೌಕರ ಸಲುವಾಗಿ ಏನಾದ್ರೂ ಹಣ ಅವಶ್ಯಕತೆ ಬಿದ್ದರೆ ಅದನ್ನು ಮಾರಿ ಅದರಿಂದ ಬಂದ ಹಣವನ್ನು ನನಗೆ ನನ್ನ ನೌಕರ ಸಲುವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಿಲ್ಲ ಅತ್ತಿಗೆಮ್ಮ. ಎಲ್ಲಿ ಇಟ್ಟಿದ್ದೆ ಅತ್ತಿಗೆಮ್ಮ ಆ ಸರವನ್ನು? ಅಣ್ಣ, ಬಹುಶಃ ನಿನ್ನ ನೌಕರಿಗೆ ಹಣ ಕೊಡೋದು ಹೊತ್ತಂತ ಅವಳೇ ಎಲ್ಲಾದ್ರೂ ಬಚ್ಚಿಟ್ಟಿದ್ರೆ? ಶಕುಂತಲ, ಅಂದ್ರೆ ನಿನ್ನ ಅರ್ಥ ಮಾತಿನ ಅರ್ಥ ನನ್ನ ಅತ್ತಿಗೆನೆ ಸುಳ್ಳು ಹೇಳುತ್ತಾಳೆ ಎಂದೆ. ಹೌದಣ್ಣ? ಇಲ್ಲ ಶಕುಂತಲ, ನನ್ನ ಅತ್ತಿಗೆ ಯಾವತ್ತು ಸುಳ್ಳು ನುಡಿಯವಳಲ್ಲ. ಸರಿ, ಇಲ್ಲಿ ಹೋಗ್ತದೆ, ಮನೆಯಲ್ಲಿ ಇರಬೇಕು. ಆ ಸರದ ಬಗ್ಗೆ ನಾನು ಸ್ವಲ್ಪ ಅತ್ತಿಗೆಯನ್ನು ವಿಚಾರ ಮಾಡುತ್ತೇನೆ. ನಾನು ಬರೋರಿಗೆ ನೀನು ಇಲ್ಲೇ ಇರಮ್ಮ, ವಿಚಾರ ಮಾಡಿ ನೋಡಿದ್ರೆ ಆಯ್ತು. ಆಯ್ತು ಅಣ್ಣ. ಹೌದು, ಇದೇ ಸರಿಯಾದ ಸಮಯ. ಈ ಸಮಯ ನಾನು ವಹಿಸಿಕೊಂಡು ಪ್ರಭಾಕರಣ್ಣ ಮತ್ತು ಅತ್ತಿಗೆಯನ್ನು ಇಬ್ಬರ ಮೇಲೆ ಸಂಬಂಧ ಅಪರಾಧವನ್ನು ಹೊರಿಸಿ ಈ ಮನೆಯಿಂದ ಆಚೆ ಹಾಕಿದ್ರಾಯ್ತು. ಅಣ್ಣ ಬಂದ್ ಬೆಳಕತ ಅಣ್ಣನ ಮುಂದೆ ಹೇಳಿದ್ರಾಯ್ತು. ಏನಮ್ಮ ಶಕುಂತಲ, ಒಬ್ಬಳನೆ ಅಂತ ಏನು ವಿಚಾರ ಮಾಡ್ತಾ ಇದೆಯಮ್ಮ? ಅಣ್ಣ, ಒಳಗಡೆ ಪ್ರಭಾಕರ್ ಅಣ್ಣ ಮತ್ತು ಅತ್ತಿಗೆ ಇರ್ಬೇಕಾದ್ರೆ ನಂದೇನು ಕೆಲಸನ ಒಳಗಡೆ? ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಅಣ್ಣ, ನಾನು ಮಾತು ಹೇಳಿದ್ರೆ ನೀನು ನಂಬೋದಿಲ್ಲಣ್ಣ. ಅಲ್ಲಮ್ಮ, ಒಡ ಹುಟ್ಟಿದ ತಂಗಿ ಈ ಮಾತನ್ನು ಮತ್ತಾರು ನಂಬೇಕಮ್ಮ? ಹೇಳಮ್ಮ, ಹೇಳು. ಅದು ಏನಂದ್ರೆ ಅಣ್ಣ, ನೀವು ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಪ್ರಭಾಕರ್ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಕೂಡಿ ಚಕ್ಕಂದವಾಡ್ತಾ ಇದ್ರಣ್ಣ. ಏನ್ ಹೇಳ್ತಾ ಇದೆಯಮ್ಮ? ಹೌದಣ್ಣ, ನಾನು ಹೇಳೋ ಮಾತು ಸತ್ಯ. ಅಮ್ಮ, ಒಡ ಹುಟ್ಟಿದ ತಾಯಿ ಎಂದು ನಂಬಿದ ನನ್ನ ತಮ್ಮ ಮತ್ತು ನನ್ನ ಪ್ರೀತಿಯ ಮಡದಿ ಸರಸ ಏನ್ ಹೇಳ್ತಾ ಇದೀಯಮ್ಮ? ಸುಳ್ಳು ಹೇಳ್ತಾ ಇದೀಯಮ್ಮ, ಸುಳ್ಳು ಹೇಳ್ತಾ ಇದ್ದಿ. ಅಣ್ಣ, ನನ್ನ ಹೆಂಡತಿ ಅಂದರೆ ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ಇದ್ದ ಹಾಗೆ, ಸೀತಾಮಾತೆ ಇದ್ದ ಹಾಗೆ ಅಂತವಳ ಮೇಲೆ ಅಪರಾಧ ಹೊರಿಸ್ತೀಯಲ್ಲಮ್ಮ. ಏಕಮ್ಮ, ನಿನ್ನ ತೆಲುಗಿನ ಏನೋ ಸರಿ ಇದೆ ನೋಡು. ಅಣ್ಣ, ನಿನ್ನ ಗಂಗಾ ಮಾತೆ ಸೀತಾ ಮಾತೆ ಇವಳು ಎಂತವಳು ಅನ್ನೋದು ಒಂದಿಲ್ದು ಒಂದು ದಿನ ಸತ್ಯ ಏನನ್ನೋದು ನಿನಗೆ ಗೊತ್ತಾಗುತ್ತದೆ. ಅವಾಗ ಹೌದು ತಂಗಿ, ನೀನು ಹೇಳೋ ಮಾತು ಸತ್ಯ ಅಂತ ನೀನೇ ಅವತ್ತು ಹೇಳ್ತೀಯ. ಶಕುಂತಲ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಿ ಅನ್ನೋ ಕಾಲದಲ್ಲಿ ನಿನ್ನ ಮಾತು ನಾನು ನಂಬೋದಿಲ್ಲಮ್ಮ. ನೀನು ಕಣ್ಣಾರೆ ಕಂಡಿದ್ದೀಯಾ ಅಥವಾ ಸುಳ್ಳು ಕತೆ ಕಟ್ತಾ ಇದ್ದೀಯಾ? ಅಣ್ಣ, ನಾನೇ ನನ್ನ ಕಣ್ಣಾರೆ ಕಂಡು ಬೆಳಕತ್ತ ಈ ಮಾತನ್ನು ಸತ್ಯ ಅಂತ ಹೇಳ್ತಾ ಇದ್ದೀನಿ. ನಿನಗೆ ಒಂದಿಲ್ದು ಒಂದು ದಿನ ಸತ್ಯ ಗೊತ್ತಾಗತ್ತಲ್ಲ, ಅವಾಗ ನನಗೆ ಹೇಳುವಂತೇನ? ಏನಮ್ಮ, ಒಂದಿಲ್ಲ ಒಂದಿನ ಸತ್ಯ ಗೊತ್ತಾಗೋದು? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬುವ ಮಾತು ಸತ್ಯವಿದೆ. ನೋಡಿ ಶಕುಂತಲ, ನೀನು ಹೇಳುವಾಗೆ ನನ್ನ ಹೆಂಡತಿ ಮತ್ತು ನನ್ನ ತಮ್ಮ ವೈವಿಚಾರಕ್ಕೆ ಇಳಿದಿದೆ. ಆದರೆ ಮುಂದೊಂದಿನ ಅವರಿಗೆ ಗತಿ ಕಾಣಿಸುತ್ತೇನೆ. ಆದರೆ ಯಾಕೋ ನಿನ್ನ ಮುಖ ನೋಡಿದ್ರೆ ನನಗೆ ಅನುಮಾನ ಅನಿಸ್ತಾ ಇದೆಯಮ್ಮ. ಏನೂ ಇಲ್ಲಣ್ಣ, ಎಲ್ಲ ಒಳ್ಳೇದಾಗುತ್ತದೆ. ಮನೆಯಲ್ಲಿ ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡುವಂತೆ ಬಂದ್ಬಿಡಿ. ನಡಿಯಮ್ಮ, ನೀನು ಒಳಗಡೆ, ನಾನು ಬರುತ್ತೇನೆ. ಆಯ್ತು ಅಣ್ಣ, ಆದಷ್ಟು ಬೇಗನೆ ಬಂದ್ಬಿಡು. ಏನು ತಂಗಿ ಹೇಳುವ ಮಾತಿನ ಸತ್ಯವಿದೆ? ಇಲ್ಲ ಇಲ್ಲ, ನನ್ನ ಹೆಂಡತಿ ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮ ಇದ್ದ ಹಾಗೆ, ಸತಿಯೊಳಗೆ ಸತಿ ಶಿರೋಮಣಿಯಾಗಿ ಸತಿ ಸಾವಿತ್ರಿಯಾದವಳು. ಆದರೆ ತಮ್ಮ, ಒಡ ಹುಟ್ಟಿದ ತಮ್ಮ, ಅಣ್ಣನ ಹೆಂಡತಿ ಎಂದರೆ ತಾಯಿಯೇ ಸಮಾನ ಎನ್ನುವ ಈಗಿನ ಕಾಲದಲ್ಲಿ
ನನ್ನ ತಮ್ಮ ನನ್ನ ಹೆಂಡತಿಯೊಂದಿಗೆ ವಿಚಾರ ಕೇಳಿದಿರುವೆನು? ಇಲ್ಲ, ಈ ಮಾತು ನಾನು ನಂಬುವುದಿಲ್ಲ. ನೋಡೋಣ, ಮುಂದೊಂದಿನ ಇದೇ ಮಾತು ಸತ್ಯವಾದರೆ ಹೆಂಡತಿ ಮತ್ತು ತಮ್ಮನ ಪರಿಸ್ಥಿತಿಯೇ ಅಧೋಗತಿ. ದೇವ ಮಾರುತೇಶ್ವರ, ಬಡವರ ಬಾಳಲ್ಲಿ ಇಷ್ಟೊಂದು ಕಣ್ಣೀರಿನ ಗೋಳ ಆಗ್ತಾ ಇದೆಯಲ್ಲಪ್ಪ. ಯಾಕೆ ಈ ಬಡವರ ದುಡಿದು ಕಷ್ಟಪಡೋದ್ರಿಂದ ಕಣ್ಣಿಗೆ ಕಾಣ್ತಾ ಇಲ್ವೇ? ಯಾರದು ಮೋಸದ ಆಟಕ್ಕೆ ನನ್ನ ತಂಗಿ ಒಂದೊಳೆ ತಲೆ ತೂಗಿ ಈ ರೀತಿ ಆಟ ಆಡಿದ್ದರೆ ಅದನ್ನು ಕಾಪಾಡೋ ಭಾರ ನಿನ್ನ ಹೆಗಲ ಮೇಲೆ ತಂದೆ, ನಿನ್ನ ಹೆಗಲ ಮೇಲಿದೆ.